ಆದ್ರೆ ನಾನು ಮಿಡ್ ನೈಟ್ ಇದರಿಂದ ಆಚೆ ಬಂದ್ಬಿಟ್ಟಾಗ ನಂದು ಎಲ್ಲ ಬಟ್ಟೆನೂ ಆಚೆ ಬಂತು. ಅದರಲ್ಲಿ ಸ್ವಲ್ಪ 25,000 ಐಟಮ್ ಕಳ್ತನ ಆಗಿದೆ. ಆಮೇಲೆ ನಂದು ಹೇರ್ ಸಿರಮ್ ಕಳ್ತನ ಆಗಿದೆ, ಶಾಂಪೂ ಕಳ್ತನ ಆಗಿದೆ, ಅಂಡರ್ವೇರ್ ಏನೇನೋ ಕಳ್ತನ ಆಗಿದೆ. ಎಲ್ಲ 25,000 ಕಳ್ತನ ಆಗಿದೆ. ಆದ್ರೆ ಒಂದು ರಿಟರ್ನ್ ಬರಲಿಲ್ಲ. ಆದ್ರೆ ಒಂದು ಶಾಂಪೂ ಮಾತ್ರ, ಅಂದ್ರೆ ಅಶ್ವಿನಿ ಗೌಡ ಅವ್ರು ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದು ಆಮೇಲೆ ಆಚೆ ಬಂದಿದೆ. ಅದನ್ನ ಅಶ್ವಿನಿ ಗೌಡ ಅವರು ನೀರ್ಗೆ ಹಾಕಿ ಶೇಕ್ ಮಾಡಿ ರಘು ಅವ್ರಿಗೆ ಮುಖಕ್ಕೆ ಎಸಿತಾರಲ್ಲ, ಆ ಶಾಂಪೂ ಓನರ್ ನಾನೇ. ಯಾಕಂದ್ರೆ ಆ ಬ್ರ್ಯಾಂಡ್ದು ಅಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಕೊಟ್ಟಿರ್ಲಿಲ್ಲ, ಆಯ್ತಾ. ಅದು ನಾನು ಎಷ್ಟು ಸಲ ಇದು ಮಾಡಿದ್ರು ಅದು ಸಿಕ್ಕಿರ್ಲಿಲ್ಲ. ಅದು ಲಾಸ್ಟಲ್ಲಿ ಆಚೆ ಬಂದಿದೆ. ಅದನ್ನ ಹೆಂಗ್ ಯೂಸ್ ಮಾಡಿದ್ದಾರೆ ಅಂದ್ರೆ, ಅಷ್ಟು ಕಾಸ್ಟ್ಲಿ ಇದನ್ನ ನೀರ್ಗೆ ಹಾಕಿ ಕಲಿಸ್ಬಿಟ್ಟು ಉಯ್ದಿದ್ದಾರೆ, ಅಂದ್ರೆ ಮುಖಕ್ಕೆ ಹೆರ್ಚೋದಕ್ಕೆ. ಆ ಬ್ರ್ಯಾಂಡ್ದು ಅವ್ರು ತಂದಿರ್ಲಿಲ್ಲ, ಯಾರು ತಂದಿರಲಿಲ್ಲ, ನಾನು ಒಬ್ಬನೇ ತಗೊಂಡು ಬಂದೆ. ಅರ್ಥ ಆಯ್ತಾ? ಈಗ ನಾನು ಕಳ್ತನ ಆಗಿದೆ ಅನ್ನೋದಕ್ಕೆ ಒಂದು ಸಿಕ್ತು, ಇನ್ನು ಮಿಕ್ಕಿದ್ ಸಿಕ್ಕಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ದೊಂದು 25,000. ನನ್ನ ಮಗಂದು ಸ್ಲೀವ್ಲೆಸ್ ಬ್ಲಾಕ್ ಕಲರ್ದು ಹುಡ್ಡು ಅದೆಲ್ಲ ನಾನು ಹಾಕಲ್ಲ, ಆ ಟೈಪು ಅವ್ನು ಹಾಕ್ತಾನೆ ಸ್ಲೀವ್ಲೆಸ್. ಇದು ಅವನು ಹೊಟ್ಟೆ ಹೊರ್ಕೊಂಡು ಸಾಯ್ತಾನೆ. ಅದಿಲ್ಲ, ಶರ್ಟ್ಸ್ಗಳಿಲ್ಲ, ಟ್ರ್ಯಾಕ್ ಪ್ಯಾಂಟ್ ಇಲ್ಲ, ಅಂಡರ್ವೇರ್ ಹೊಸ ಬ್ರ್ಯಾಂಡ್ ಇಲ್ಲ, ಕರ್ಚೀಪ್ಗಳಿಲ್ಲ. ಆಮೇಲೆ ಮೊರಾಕನ್ ಆಯಿಲ್ ಸಿರಮ್ 4,230 ರೂಪಾಯಿ ಸಿರಮ್. ಸ್ನಾನ ಆದ್ಮೇಲೆ ಹಿಂಗೆ ಅನ್ಕೊಂಡು ಹಾಕೊಳ್ತೀವಲ್ಲ ಅದು.